ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫೈನಲಿ ನಾವು ಇವತ್ತು ತೀರ್ಥಹಳ್ಳಿಯಲ್ಲಿದ್ದೀವಿ, ಅಂದರೆ ನನ್ನ ಊರಲ್ಲಿದ್ದೀನಿ. ಸೊ ಇವತ್ತಿಗೆ ನಾವು ಊರಿಗೆ ಬಂದು 2 ದಿನ ಆಯಿತು. ಮೊದಲನೇ ದಿನ ಏನೇನು ಮಾಡಿದ್ವಿ ಅನ್ನೋದನ್ನ ನಾನು ಆಲ್ರೆಡಿ ಹಾಕಿದ್ದೀನಿ. ಇವತ್ತು ಡೇ 2ನಲ್ಲಿ ನಾವು ಎಲ್ಲೆಲ್ಲ ಹೋಗ್ತೀವಿ, ಏನೆಲ್ಲ ಫನ್ ಮಾಡ್ತೀವಿ, ಎಲ್ಲಾದ್ರೂ ಮಾಹಿತಿ ನನ್ನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಕಮ್, ನಾವು ಎಲ್ಲಿ ಹೋಗ್ತಿದ್ದೀವಿ ಅನ್ನೋದನ್ನ ನೋಡೋಣ. ಎಸ್, ಹಿಯರ್ ಇಟ್ ಈಸ್. ಫೈನಲಿ ಶಾರದೆಯ ಮಡ್ಲಿಗೆ ನಾವು ಬಂದಿದ್ದೀವಿ. ನಾವು ಇವತ್ತು ಶೃಂಗೇರಿ ಶಾರದಾಂಬೆ ಮಠಕ್ಕೆ ಬಂದಿದ್ದೀವಿ. ಕಾರಣ ಏನಪ್ಪ ಅಂದರೆ, ನನ್ನ ಮುದ್ದು ಚಿಲ್ಟಾರಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ. ನಾವು ಬಂದಿದ್ದೇನೆ, ನಮಗೆ ಗಜರಾಜ ಬಂದು ವೆಲ್ಕಮ್ ಕೂಡ ಮಾಡಿದ್ರು. ವಿ ಆರ್ ಸೋ ಹ್ಯಾಪಿ. ಗಜರಾಜನ ಹತ್ರ ಆಶೀರ್ವಾದ ತಗೊಂಡು ಖುಷಿಯಾಗಿ ಒಳಗಡೆ ಹೋಗಿ, ತುಂಬ ಲೇಟಾಗಿ ಹೋಗಿರೋದ್ರಿಂದ ಹರಿಬರಿಯಿಂದ ನಾವು ಹೋಗಿ ಅಲ್ಲಿ ಟಿಕೆಟ್ಸ್ನ ತಗೊಳ್ಬೇಕಾಗಿತ್ತು. ಟಕ್ಕಂತ ಹೋಗಿ ಟಿಕೆಟ್ಸ್ನ ಎಲ್ಲ ತಗೊಂಡು ಬಂದು ಅಕ್ಷರಾಭ್ಯಾಸ ಮಾಡುವಂಥ ಹಾಲ್ ಏನಿದೆ ಅಲ್ಲಿಗೆ ಹೋದ್ವಿ. ನಾವು ಹೋಗಿದ್ದೆ ಅಕ್ಷರಾಭ್ಯಾಸ ಸ್ಟಾರ್ಟ್ ಆಗ್ತಾ ಇತ್ತು. ಆ್ಯಂಡ್ ಸಿ, ನಮ್ಮ ಗುಡ್ಡು ಫಸ್ಟ್ ಟೈಮ್ ಅ ಈ ಬರಿತಾ ಇದ್ದಾನೆ. ಎಷ್ಟು ಹ್ಯಾಪಿಯಾಗಿ ಬರಿತಾ ಇದ್ದಾನೆ ಅಂತ. ಆ್ಯಂಡ್ ನಿಜ ಹೇಳಬೇಕು ಅಂದರೆ, ಅವತ್ತು ಹೇಗೆ ಖುಷಿಯಾಗಿ ಬರಿತಾ ಇದ್ನೋ, ಇವತ್ತು ಕೂಡ ಹಾಗೆ ಖುಷಿಯಾಗಿ ಬರಿತಾ ಇರ್ತಾನೆ. ಯಾವಾಗಲೂ ಬರಿತಾ ಇರ್ತಾನೆ, ಯಾವಾಗಲೂ ಏನಾದರೂ ಹೇಳ್ತಿರ್ತಾನೆ. ಸೊ ತುಂಬ ಖುಷಿಯಾಗುತ್ತೆ. ಶಾರದಾಂಬೆ ಮಡಿಲಲ್ಲಿ ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಬರೀ ಅಕ್ಷರಾಭ್ಯಾಸ ಅಂತಲ್ಲ, ಅಲ್ಲಿ ಹೋಗಿ ಬಂದಿದ್ದ ವೈಬೇನೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಬಂದಿದ್ದೆ ಲೇಟ್ ಆಗಿರೋದ್ರಿಂದ ನಾವು ಮುಂಚೆನೇ ದೇವ್ರ ದರ್ಶನ ಮಾಡ್ಕೊಳಕ್ಕಾಗಿರ್ಲಿಲ್ಲ. ಆ ಕಾರಣಕ್ಕೆ ನಾವು ಅಕ್ಷರಾಭ್ಯಾಸ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಇಡೀ ದೇವಸ್ಥಾನನ ಸುತ್ತಾಡ್ಕೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಸುಸ್ತಾಗಿತ್ತು, ತುಂಬ ಬಿಸಿಲು ಬೇರೆ ಇತ್ತು. ಹಾಗೆ ಟೈಮ್ ಕರೆಕ್ಟಾಗಿ ಮಧ್ಯಾಹ್ನ 1:30-2 ಗಂಟೆ ಆಗಿತ್ತು. ಸೊ ಇಷ್ಟೊತ್ತಾಗಿದೆ ಅಂದಮೇಲೆ ದೇವಸ್ಥಾನದಲ್ಲಿ ಪ್ರಸಾದನ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಸೊ ನಾವೆಲ್ಲರೂ ಅಲ್ಲಿಂದ ಸೀದಾ ಪ್ರಸಾದದ ಹಾಲಿಗೆ ಬಂದು ರುಚಿಯಾಗಿರುವಂಥ ಪ್ರಸಾದನ ಹೊಟ್ಟೆ ತುಂಬ ತಿಂದು ಆರಾಮ್ ಅನ್ನಿಸ್ತು. ಅಲ್ಲಿಂದ ನಾವು ಬಂದಿದ್ದು ಒಂದು ಸ್ಪೆಷಲ್ ಜಾಗಕ್ಕೆ. ನಾವು ಶೃಂಗೇರಿಗೆ ಬಂದಿದ್ದೀವಿ ಅಂದಮೇಲೆ ಈ ಸ್ಪೆಷಲ್ ಜಾಗಕ್ಕೆ ಬರದೇ ಇದ್ರೆ ಆಗುತ್ತಾ? ಹಾಗೆ ಈ ಸ್ಪೆಷಲ್ ಅತಿಥಿಗಳನ್ನು ಮಾತಾಡಿಸದೇ ಇದ್ರೆ ಇನ್ಕಂಪ್ಲೀಟ್ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಆ ಸ್ಪೆಷಲ್ ಗೆಸ್ಟ್ನ ಮಾತಾಡ್ಸೋಣ ಅಂತ ನಾವಿವತ್ತು ಬಂದಿದ್ದೀವಿ. ಬನ್ನಿ, ಅದು ಯಾರು ಅಂತ ನಿಮಗೂ ತೋರಿಸ್ತೀನಿ. ಸ್ಪೆಷಲ್ ಅತಿಥಿ. ಸೊ ನಾವೇನೋ ತಿನ್ಕೊಂಡು ಬಂದ್ವಿ, ಚೆನ್ನಾಗಿ ನಮಗೆ ಊಟ ಹಾಕಿದ್ರು ದೇವಸ್ಥಾನದಲ್ಲಿ. ತುಂಬ ಖುಷಿ ಆಯಿತು. ಹಾಗೆ ಅವ್ರಿಗೂ ಖುಷಿ ಪಡ್ತಿದ್ರಲ್ಲ, ಇದಕ್ಕೆ ನೋಡೋಣ ಅವ್ರಿಗೆ ಎಷ್ಟು ಖುಷಿ ಪಟ್ಕೊಂಡು. ಇವಾಗ ನಮ್ದು ಊಟ ಆಯಿತು, ಅವ್ರಿಗೆ ಊಟ ಹಾಕೋಣ. ಅವ್ರು ಹೇಗೆ ಎಂಜಾಯ್ ಮಾಡ್ತಾರೆ. ಗುಡ್ಡು ಹಾಕಿ, ಈಗ ಗುಡ್ಡು ಹಾಕಿ, ಗುಡ್ಡು ನೋಡಿ, ಗುಡ್ಡು ಹಾಕಿ. ಫಿಶಿಂಗ್ ಮಾಡಲ್ಲ, ಏನು ಮಾಡಲ್ಲ. ಆ್ಯಂಡ್ ಇದಿಷ್ಟು ಜಾಗ ಬಿಟ್ಟು ಈ ಫಿಶ್ಗಳು ಎಲ್ಲಿಗೂ ಹೋಗಲ್ಲ. ಇದನ್ನ ಬಿಟ್ಟರೆ ಇನ್ನೊಂದು ಪ್ಲೇಸು ಚಿಬ್ಬಲ್ಗುಡ್ಡ ಇದೆ, ಅಲ್ಲೂ ಕೂಡ ಇದೇ ಥರ ಫಿಶ್ಗಳಿದೆ. ಇನ್ನೊಂದು ಸ್ಪೆಷಾಲಿಟಿ ನನಗೆ ಗೊತ್ತಿಲ್ಲ, ಇದನ್ನು ನನಗೆ ನಂದು ಅಜ್ಜ ಅಜ್ಜಿ ಅಮ್ಮ ಇವರೆಲ್ಲ ಹೇಳ್ಕೊಂಡು ಬಂದಿರೋದು. ಏನಪ್ಪ ಅಂತಂದರೆ, ಈ ಮೀನುಗಳೆಲ್ಲ ಏನಿದಲ್ಲ, ಇದನ್ನು ಕಟ್ ಮಾಡಿದ್ರೆ ಇದರಲ್ಲಿ ಬರೀ ರಕ್ತ ಇರುತ್ತೆ. ಅಂದರೆ ಗೊತ್ತಿಲ್ಲ, ಮುಂಚೆ ಯಾರಾದರೂ ಇದನ್ನು ಹಿಡ್ದಿರ್ತಾರೋ ಏನೋ ಗೊತ್ತಿಲ್ಲ. ಮತ್ತು ಅವಾಗಿಂದ ಒಂದು ವಾಡಿಕೆ ಇದೆ, ಆ ಮೀನನ್ನು ಯಾರು ಹಿಡಿಬಾರ್ದು ಅನ್ನೋ ಕಾರಣಕ್ಕೋ ಅಥವಾ ಏನೋ ಅಂತ ಗೊತ್ತಿಲ್ಲ. ಅದನ್ನು ಯಾರಾದರೂ ಕಟ್ ಮಾಡಿದ್ರೆ ಅದರಲ್ಲಿ ಏನು ಮಸಲ್ಸ್ ಆ ಥರ ಎಲ್ಲ ಏನೂ ಇರಲ್ಲ, ಬರೀ ಬ್ಲಡ್ ಮಾತ್ರ ಇರುತ್ತೆ ಅಂತ. ಬಟ್ ವಾಟ್ ಎವರ್ ಇಟ್ ಈಸ್, ಇಲ್ಲಿಗೆ ಬಂದರೆ ದೇವ್ರ ದರ್ಶನ ಆಗಿದ್ದು ಒಂಥರ ಖುಷಿ ಆಗುತ್ತೆ. ಅದಕ್ಕೆ ಒಂಥರ ಮೈಂಡ್ ರಿಫ್ರೆಶ್ ಅಂತ ಅನಿಸುತ್ತೆ. ಎಸ್, ಇವಾಗ ಮೈತ್ರಿ ಏನು ಅನ್ನಿಸ್ತು, ನಾವು ಇಲ್ಲಿ ಬಂದು ಫಿಶ್ಗೆ ಊಟ ಹಾಕಿರೋದು ಆ್ಯಂಡ್ ಗುಡ್ಡುಗೆ ಅಕ್ಷರಾಭ್ಯಾಸ ಮಾಡಿಸಿರೋದು ಎಲ್ಲ ಖುಷಿ ಆಯಿತು. ಫಸ್ಟ್ ಅಕ್ಷರಾಭ್ಯಾಸ ಮಾಡಿದ್ದು ಖುಷಿ ಆಯಿತು.
ಇದನ್ನ ನೋಡಿನೇ ಸ್ವಲ್ಪ ಖುಷಿ ಆಯ್ತು. ಬಟ್ ಒಂದು ಬಿಸಿಲು ತುಂಬ ಇದೆ ಅಷ್ಟೇ. ಬಿಸಿಲು ಬಗ್ಗೆ ಹೇಳಕ್ಕೆ ಆಗ್ತಿಲ್ಲ, ಕಣ್ಣಂತೂ ಬಿಡೋಕ್ಕೂ ಆಗ್ತಿಲ್ಲ, ಆ ಥರ ಆಗ್ತಿದೆ. ಎಸ್, ಫೈನಲಿ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ಆರಾಮಾಗಿ ಮನೆ ಕಡೆ ಹೋಗ್ತಾ ಇದ್ದೀವಿ. ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇರೋವಂಥ ಟೈಮಲ್ಲಿ ಈ ಬಿಸಿಲಿಗೆ ಎಲ್ರಿಗೂ ತಲೆ 3 ರೌಂಡ್ ಹಾಕ್ತಾ ಇತ್ತು. ನನಗಂತೂ ಎದುರುಗಡೆ ಯಾರು ಬರ್ತಿದ್ದಾರೆ, ನಾನು ಎಲ್ಲಿ ಹೋಗ್ತಿದ್ದೀನಿ ಅನ್ನೋದು ಏನು ಗೊತ್ತೇ ಆಗ್ತಿರ್ಲಿಲ್ಲ. ಯಾಕಂದರೆ ಬಿಸಿಲು ಆ ಲೆವೆಲ್ಲಿಗಿತ್ತು. ಅದೇ ಟೈಮಿಗೆ ತಣ್ಣಗೇನಾದರೂ ಕುಡಿಯೋಣ ಅಂತ ಆಸೆ ಆಯಿತು. ಅಲ್ಲಿ ಹೋಗಿ ಏನಾದರೂ ತಣ್ಣಗಿದೆಯಾ ಅಂತ ನೋಡಿದ್ರೆ ಅಂಕಲ್ ಫುಲ್ ಡಿಫ್ರೆಂಟ್ ಆಗಿ ಮಡಕೆನಲ್ಲಿ ಏನೋ ಇಟ್ಟು ಏನೋ ಮಾಡ್ತಾ ಇದ್ರು. ಏನಿರ್ಬೋದು ಟ್ರೈ ಮಾಡೋಣ ಒಂದ್ಸಲ ಅನ್ಕೊಂಡು ಹೋಗಿ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದೆ. ನೋಡಿದ್ರೆ ಅಂಕಲ್ ಚಿಲ್ಲಿ ಎಲ್ಲ ಹಾಕ್ತಿದ್ದಾರೆ. ಈ ಬಿಸಿಲಿಗೆ ಈ ಚಿಲ್ಲಿ ಕುಡಿದ್ರೆ ಏನಾಗ್ಬೋದು ಅಂತ ಒಂದ್ಸಲ ಅನ್ಸಿದ್ರುನು ಇರ್ಲಿ ಪರವಾಗಿಲ್ಲ, ಇಷ್ಟು ದೂರ ಬಂದಿದೀವಿ, ಇಷ್ಟೆಲ್ಲ ಮಾಡಿದೀವಿ, ಇದು ಒಂದು ಟ್ರೈ ಮಾಡೋಣ ಅನ್ಕೊಂಡು ಟ್ರೈ ಮಾಡಿದ್ವಿ. ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಯಾವತ್ತೂ ಇದನ್ನ ಟ್ರೈ ಮಾಡೇ ಇರಲಿಲ್ಲ. ಫುಲ್ ಸ್ಪೈಸಿ ಆಗಿತ್ತು, ಬಟ್ ಸ್ಟಿಲ್ ಅದು ಒಂಥರ ರಿಲೀಫ್ ಅಂತ ಅನ್ನಿಸ್ತಿತ್ತು ಕುಡ್ದಿದ್ದೇನೆ. ಆ್ಯಂಡ್ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಹೊಟ್ಟೆಲಿ ಜಾಗ ಇರಲಿಲ್ಲ, ಇಲ್ಲ ಅಂತಂದಿದ್ರೆ ಇನ್ನೂ ಒಂದು ಗ್ಲಾಸ್ ಕುಡಿಯೋ ಅಂತ ಮನಸ್ಸಿತ್ತು. ಬಟ್ ಎಸ್, ನಿಮಗೆ ಇಲ್ಲೊಂದು ಹಣ್ಣು ಕಾಣಿಸ್ತಿದೆಯಲ್ಲ, ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಫ್ರೂಟ್ಸ್. ಆದರೆ ಇದನ್ನು ನಾನು ಹಿಂಗೂ ತಿನ್ಬೋದು ಅಂತ ಈ ಅಂಕಲ್ ಹೇಳಿದ ಮೇಲೆ ಗೊತ್ತಾಗಿದ್ದು. ಅದನ್ನು ಕಟ್ ಮಾಡಿ ಉಪ್ಪು ಖಾರ ಉದುರಿಸಿ ಕೊಟ್ಟರು. ವಾವ್! ಎಷ್ಟು ಚೆನ್ನಾಗಿತ್ತಂದ್ರೆ ನಾನಂತೂ ಅಷ್ಟು ಎಂಜಾಯ್ ಮಾಡಿದೆ. ಆ್ಯಂಡ್ ಅದೇ ಟೈಮ್‌ಗೆ ನಮ್ಗೆ ವರುಣ ಬಂದ್ಬಿಟ್ಟ. ಓಹೋ! ವರುಣ ಯಾರು ಅಂತ ಹುಡುಕ್ತಾ ಇದ್ದೀರಾ? ಮಳೆರಾಯ. ಎಸ್, ನಾನು ಇಷ್ಟೊತ್ತು ಏನು ಹೇಳಿದ್ದೆ ಅಲ್ಲ, ಬಿಸಿಲಿಗೆ ತಲೆ ತಿರುಗ್ತಾ ಇದೆ ಅಂತ. ನೋಡಿದ್ರೆ ಪಾಪ ಹುಡುಗಿ ಇಷ್ಟು ಬಿಸಿಲಲ್ಲಿ ಸುಟ್ಟೋಗ್ತಿದ್ದಾಳಲ್ಲ, ಸ್ವಲ್ಪ ತಂಪು ಮಾಡೋಣ ಅಂತ ಅವನಿಗೂ ಮನ್ಸಾಯ್ತು ಅನ್ಸುತ್ತೆ. ಅದಕ್ಕೆ ಒಂದು ಚಿಕ್ಕದಾಗಿ ವಿಸಿಟಿಂಗ್ ಕೊಟ್ಟು ಹೋಗ್ಬಿಟ್ಟ. ವರುಣನ ವಿಸಿಟಿಂಗ್ ಎಷ್ಟು ಶಾಕಿಂಗ್ ಆಗಿತ್ತೋ ಅಷ್ಟೇ ಶಾಕಿಂಗ್ ನನ್ಗೆ ಇನ್ನೊಂದಿತ್ತು. ಅದೇನಪ್ಪ ಅಂದ್ರೆ, ನನ್ನ ತಮ್ಮ ನನಗೆ ಡ್ರೈವ್ ಮಾಡೋಕ್ಕಾಗಲ್ಲ, ನನಗೆ ತುಂಬ ನಿದ್ರೆ ಬರ್ತಿದೆ, ನೀನು ಡ್ರೈವ್ ಮಾಡು ಅಂತ ಹೇಳ್ಬಿಟ್ಟು ನನ್ನ ಕೂರಿಸ್ಬಿಟ್ಟ. ಮ್ಯಾಟ್ರ್ ಏನು ಅಂದರೆ ನನಗೆ ಒಳಗೊಳಗೆ ನಗು ಬರ್ತಾ ಇತ್ತು. ಕಾರಣ, ಇವರೆಲ್ಲ ಯಾವ ನಂಬಿಕೆ ಮೇಲೆ ನನ್ನ ಹತ್ರ ಗಾಡಿ ಕೊಟ್ಬಿಟ್ಟು ಆರಾಮಾಗಿ ಹಿಂದೆ ನಿದ್ರೆ ಮಾಡ್ತಿದ್ದಾರೆ ಅನ್ನೋದು. ಆದರೂ ಯಾರಿಗೂ ಏನು ಪ್ರಾಬ್ಲಮ್ ಆಗಿಲ್ಲ, ಸೇಫಾಗಿ ಕರ್ಕೊಂಡೋದೆ. ಇಲ್ಲಿಗೆ ನಮ್ಮ ಡೇ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾವು ಎಲ್ಲಿಗೆ ಹೋದ್ವಿ, ಏನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ಸೇಫ್ ಆಗಿರಿ, ಖುಷಿಯಾಗಿರಿ, ಹ್ಯಾಪಿ ಆಗಿರಿ. ಹಾಗೆಯೇ ನನ್ನ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.